ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನು ಸೀಮಾ ಬಂಗಾರಪ್ಪ. ಈ ವ್ಯಕ್ತಿಯ ಬದುಕಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಒಳ್ಳೆಯ ಹೆಸರು, ಒಳ್ಳೆಯ ಅಭಿಮಾನಿ ಬಳಗ, ಕೈತುಂಬ ದುಡ್ಡು, ಗೌರವಕ್ಕಂತೂ ಯಾವುದೇ ರೀತಿ ಕೊರತೆ ಇರಲಿಲ್ಲ. ದೊಡ್ಡ ಸ್ಟಾರ್ ನಟ ಅನ್ನುವ ಪಟ್ಟ ಒಂದ್ ರೀತಿಯಲ್ಲಿ ಯಾವುದು ಸಾಧ್ಯ ಆಗಲ್ವೋ ಅದನ್ನೆಲ್ಲ ಸಾಧನೆ ಮಾಡಿ ತೋರಿಸುವಂತಹ ಛಲ ಇವರಲ್ಲಿ ಹೆಚ್ಚಾಗಿತ್ತು. ಆದರೆ ಬದುಕಲ್ಲಿ ನಾವು ಮಾಡುವ ಒಂದು ತಪ್ಪು ಜೀವನ ಪರ್ಯಂತ ಪಾಠವಾಗುತ್ತೆ. ಆದರೆ ಈ ವ್ಯಕ್ತಿಗೆ ಪಾಠದ ಜೊತೆ ವರವಾಗಿಲ್ಲ, ಬದಲಾಗಿ ಶಾಪವಾಗಿದೆ. ಹೌದು, ಚಿತ್ರನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿದ್ದಾರೆ. ದರ್ಶನ್ ಅವರಿಗೆ ಬಿಡುಗಡೆ ಆಗುತ್ತೆ, ಇನ್ನೇನು ಹೊರಗೆ ಬರ್ತಾರೆ, ನಮ್ಮ ನೆಚ್ಚಿನ ನಟನನ್ನ ನೋಡಿ ಕಣ್ತುಂಬಿಕೊಳ್ತೀವಿ ಅಂತ ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ಈಗ ಒಂದು ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ದರ್ಶನ್ ಅವರು ಜೈಲಿನಿಂದ ಹೊರಬರಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದರೆ ಅದೆಲ್ಲ ನೀರಿನಲ್ಲಿ ಹೋಮ ಮಾಡಿದಾಗೆ ಆಗಿದೆ. ದರ್ಶನ್ ಅವರು ಹೊರಗಡೆ ಬರೋದಕ್ಕೆ ಇನ್ನೂ 1 ವರ್ಷ ಕಾಯಲೇಬೇಕು, ಕಾಯ್ದೇನೆ ಬೇರೆ ದಾರಿ ಇಲ್ಲ ಅನ್ನುವಂತಹ ವಿಚಾರಗಳು ಈಗ ಅಭಿಮಾನಿಗಳಿಗೆ ಆಕಾಶನೇ ತಲೆ ಮೇಲೆ ಕಳಚಿ ಬಿದ್ದಂತಾಗಿದೆ. ಹೌದು, ದರ್ಶನ್ ಅವರು ಹೊರಗಡೆ ಬರಬೇಕು ಅಂತ ದೇವರುಗಳಿಗೆ ಹರಕೆ ಮಾಡ್ಕೊಂಡವ್ರನ್ನ ಕೇಳ್ತೀರಾ? ಎಷ್ಟೊಂದು ಜನ ದರ್ಶನ್ ಅವರು ಮಾಡಿರುವಂತಹ ಸಹಾಯವನ್ನು ನೆನಪು ಮಾಡಿಕೊಂಡು ಕಣ್ಣೀರು ಇಟ್ಟಿದ್ರು. ಯಾವ ದೇವರ ಮೊರೆ ಹೋದರೂ ಕೂಡ ಏನು ಪ್ರಯೋಜನ ಆಗಲಿಲ್ಲ. ಯಾಕೆಂದ್ರೆ ದರ್ಶನ್ ಅವರಿಗೆ ಈಗ ಶನಿ ಹೆಗ್ಲೇರಿ ಕೂತಿದ್ದಾನೆ. ಇನ್ನೂ 1 ವರ್ಷ ಒಳಗಡೆನೆ ಇರಬೇಕಾಗುತ್ತೆ ದರ್ಶನ್ ಅವರು. ತಿಳಿದು ಮಾಡಿದ್ರು, ತಿಳಿದೇ ಮಾಡಿದ್ರು ತಪ್ಪಿಗೆ ನರಕ ಯಾತನೆ ಅನುಭವಿಸಬೇಕಾಗಿ ಬಂದಿದೆ. ಈಗ ತಪ್ಪ ಆಗ ಹೋಗಿದೆ, ಏನು ಮಾಡೋಕ್ಕಾಗಲ್ಲ. ಅದರಂತಲೇ ಶಿಕ್ಷೆಗಳನ್ನ ಕೂಡ ಅನುಭವಿಸಲೇಬೇಕು, ಬೇರೆ ವಿಧಿ ಇಲ್ಲ. ಈಗ ಈ ತಪ್ಪಿದೆಯಲ್ಲ, ಕರ್ಮ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳೋದಕ್ಕೆ ನಟ ದರ್ಶನ್ನೇ ನೇರ ಸಾಕ್ಷಿ. ಮೊನ್ನೆ ತಾನೇ ಆಚೆ ಬರಬೇಕು ಅಂತ ಕಾನೂನು ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ಗೆ ಅಪ್ಲಿಕೇಶನ್ ಅನ್ನ ಹಾಕಿದ್ರು, ಬೇಲ್ ಬೇಕು ಅಂತ ಹೇಳಿ. ಹೈಕೋರ್ಟ್ ದರ್ಶನ್ ಅವರಿಗೆ ಬೇಲ್ ಕೊಟ್ಟಿತ್ತು, ಆದರೆ ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಅವರ ಬೇಲನ್ನ ಕ್ಯಾನ್ಸಲ್ ಮಾಡಿದ್ರು. ಹೇಗೆ ಬೇಲ್ ಕೊಡ್ತೀರಾ ನೀವು, ಈ ಕೇಸ್ ಅಂಥದ್ದು. ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಗರಂ ಆಗಿತ್ತು. ಈ ಕಾರಣಕ್ಕೆ ದರ್ಶನ್ ಈಗ ಒಳಗಡೆನೇ ಇದ್ದಾರೆ. ಕೊಟ್ರೆ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ಮಾತ್ರ ಬೇಲ್ ಕೊಡೋದಕ್ಕೆ ಸಾಧ್ಯ. ಹೀಗಾಗಿ ದರ್ಶನ್ ಅವರ ಅರ್ಜಿಯನ್ನ ಹಾಕಿದ್ದಾರೆ. ಹಾಗಾದ್ರೆ ಏನಂತ ಅರ್ಜಿಯನ್ನ ಹಾಕಿದ್ದಾರೆ? ಜೈಲಿನಲ್ಲಿ ಇಟ್ಟಿದ್ದಾರೆ, ನನ್ನನ್ನು ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ, ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ, ಊಟ ಸರಿ ಇಲ್ಲ, ನಿದ್ದೆ ಇಲ್ಲ, ಹೀಗಂತ ಈ ರೀತಿಯಾದಂತಹ ಸಮಸ್ಯೆಗಳನ್ನ ದರ್ಶನ್ ಅವರು ಅರ್ಜಿ ಮುಖಾಂತರ ಮುಂದಿಟ್ಟಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಮೇಜರ್ ಸಮಸ್ಯೆನ ಕೂಡ ಹೇಳ್ಕೊಂಡಿದ್ದಾರೆ. ಈ ಕೇಸು ತುಂಬಾ ನಿಧಾನ ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ ಬರೀ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ನಡೆದಿದೆ. ಆದರೆ ಆಗಬೇಕಾಗಿರುವ ಸಾಕ್ಷಿ ವಿಚಾರಣೆಗಳ ಸಂಖ್ಯೆ ಎಷ್ಟು ಗೊತ್ತಾ? 170 ಸಾಕ್ಷಿಗಳ ವಿಚಾರಣೆ ಆಗಬೇಕಾಗಿರುವಂಥದ್ದು. ಆದರೆ ಇದೇ ರೀತಿ ನಿಧಾನವಾಗಿ ವಿಚಾರಣೆ ನಡೆದ್ರೆ ಇನ್ನೂ ಕೂಡ ಸಾಕಷ್ಟು ವರ್ಷಗಳೇ ಬೇಕು. ಇನ್ನು ಎಷ್ಟು ದಿನ ಅಂತ ನಾನು ಜೈಲಲ್ಲಿ ಇರೋದಕ್ಕಾಗುತ್ತೆ? ಆಚೆ ಬಿಡಿ ನನ್ನನ್ನು ಅಂತ ಅಪ್ಲಿಕೇಶನ್ ಹಾಕಿದ್ದಾರೆ. ಅಂದರೆ ಬೇಲ್ ಕೊಟ್ಟು ಬಿಡಿ ನನಗೆ ಅಂತ ಕೇಳಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ಹೇಳಿದ ರೀತಿನೇ ಬೇರೆ ಇತ್ತು. ಬೇಲ್ ಕೊಟ್ಟು ಹೊರಗಡೆ ಕಳಿಸ್ತೀವಿ ಅಂತ ಅಲ್ಲ, ಆಗ್ತಾ ಇರುವ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡೋಣ ಅನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ವರ್ತನೆ ಇತ್ತು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಏನೇನು ಆಯಿತು ಅಂತ ನೋಡೋದಾದ್ರೆ, ಅಲ್ಲಿ ದ್ವಿಸದಸ್ಯ ಪೀಠ ಇತ್ತು. ನ್ಯಾಯಮೂರ್ತಿ JB ಪರ್ದಿವಾಲಾ ಮತ್ತೆ ನ್ಯಾಯಮೂರ್ತಿ ವಿಜಯ್ ಬಿಷ್ಣೋಯಿ ಇಬ್ಬರು ನ್ಯಾಯಮೂರ್ತಿಗಳು ಇದ್ರು. ದರ್ಶನ್ ಪರವಾಗಿ ಭಾರತದ ಅತ್ಯುತ್ತಮ ವಕೀಲರ ಪೈಕಿಯಲ್ಲಿ ಒಬ್ಬರಾದ ಮುಕುಲ್ ರೋಹಟಗಿ ಅವರು ಕೂಡ ವಾದವನ್ನ ಮಂಡನೆ ಮಾಡಿದ್ರು. ಸಿದ್ಧಾರ್ಥ್ ಲೂಥ್ರಾ ಇವರು ಕೂಡ ಪ್ರಾಸಿಕ್ಯೂಷನ್ ಅಂದ್ರೆ ಸರ್ಕಾರದ ಪರವಾಗಿ ವಾದ ಮಂಡನೆಯನ್ನ ಮಾಡಿದ್ರು. ಇನ್ನು ದರ್ಶನ್ ಅವರ ಪರ ವಕೀಲರು ಹೇಳಿರುವ ಪ್ರಕಾರ ಈ ಹಿಂದೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡಿತ್ತು. ಇಲ್ಲಿ ತನಕ ಬರೀ 10 ಸಾಕ್ಷಿಗಳ ವಿಚಾರಣೆ ಆಗಿತ್ತು. ಇದನ್ನು ನೋಡಿದ್ರೆ ಇದ್ಯಾಕೋ ಬೇಗ ಮುಗಿಯೋ ಕೇಸ್ ತರ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು. ಇನ್ನು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಇದಕ್ಕೆ ಸರಿಯಾಗಿ ಟಕ್ಕರನ್ನ ಕೊಟ್ಟಿದೆ. ದರ್ಶನ್ಗೆ ಜೈಲಿನಲ್ಲಿ ಇರುವಂತಹ ಎಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿವಾದವಾಗಿ ಮುಕುಲ್ ರೋಹಟಗಿ ಅವರು ದರ್ಶನ್ ಅವರನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿರೋದಾದ್ರೂ ಯಾಕೆ, ಇಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕೂಡ ಹೆಚ್ಚಿನ ಮಟ್ಟದಲ್ಲಿ ಸಾಕ್ಷಿ ವಿಚಾರಣೆ ಆಗಬೇಕಿದೆ, ಇದು ಮುಗಿಯೋದ ಕತೆ ಅಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಇನ್ನು ಸ್ವಲ್ಪ ದಿನ ಕಾಲ ಕಾಯಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅದಕ್ಕೆ ಪ್ರತಿಯಾಗಿ ಮುಕುಲ್ ರೋಹಟಗಿ ಜುಲೈವರೆಗೂ ಕಾಯೋಣ ಅಂತ ಹೇಳಿದ್ರೆ ಅದಾಗಲ್ಲ, 1 ವರ್ಷ ಕಾಯಬೇಕಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದ್ರೆ ಮೇ 15, 2026ರಿಂದ ಮೇ 15, 2027ರವರೆಗೆ ಕಾಯಲೇಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಶಿಕ್ಷೆ ಮುಗಿಯುತ್ತೆ ಅಂತ ಅಲ್ಲ, ಸಾಕ್ಷಿ ವಿಚಾರಣೆಗಳನ್ನ ಮುಗಿಸಿ ಬೇಲ್ ಕೊಡಬಹುದು,
ಕೊಡಬಹುದು ಅಂದರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿರೋ ಥರ ಸುಪ್ರೀಂ ಕೋರ್ಟ್ ಮಾತಾಡಿದೆ. ಅಂದರೆ ಚಾನ್ಸಸ್ ಇರಬಹುದು ಅಂತ ಹೇಳಿದೆ. ಬೇಲ್ ಆಗೇ ಬಿಡುತ್ತೆ ಅಂತ ಕೂಡ ಕಡಾಖಂಡಿತವಾಗಿ ಹೇಳಿಲ್ಲ ಸುಪ್ರೀಂ ಕೋರ್ಟ್. ಇನ್ನು ಸರ್ಕಾರದ ಪರವಾಗಿ ವಾದಕ್ಕೆ ನಿಂತಹ ವಕೀಲರು, ನಮಗೆ 72 ಸಾಕ್ಷಿಗಳು ಬೇಡ, ಕೇವಲ 60 ಸಾಕ್ಷಿಗಳು ಸರಿಯಾದ ಹೇಳಿಕೆಗಳನ್ನು ನೀಡಿದರೆ ಈ ಕೇಸ್ ಮುಗ್ದೇ ಹೋಗುತ್ತೆ ಅಂತ ಹೇಳಿದ್ದಾರೆ. ಡೇ ಬೈ ಡೇ ವಿಚಾರಣೆಗಳನ್ನು ಮಾಡಿ ಸಾಕ್ಷ್ಯಗಳ ವಿಚಾರಣೆನ ಮುಗಿಸೋದಕ್ಕೆ 1 ವರ್ಷ ಸಮಯ ಕೊಡ್ತೀವಿ ಅಂತ ಇವರು ಹೇಳಿದ್ದಾರೆ. ಅಂದರೆ ದರ್ಶನ್ ಪರ ವಕೀಲರು ಹೇಳಿದ್ದಾರೆ. ಜೈಲಿನಲ್ಲಿ ಇರುವಂತಹ ಆರೋಪಿಗಳಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಿ 1 ವರ್ಷದೊಳಗೆ ವಿಚಾರಣೆ ವಿಳಂಬ ಆದರೆ ಆರೋಪಿ ಸೆಷನ್ ನ್ಯಾಯಾಲಯಕ್ಕೆ ಬೇಲ್ ಅರ್ಜಿ ಹಾಕಬಹುದು ಅಂತ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಹೇಳಿದೆ. ದರ್ಶನ್ ಸೇರಿದಂತೆ ಉಳಿದೆಲ್ಲರೂ ಕೂಡ 1 ವರ್ಷ ಜೈಲಿನಲ್ಲಿ ಇರಲೇಬೇಕಾಗತ್ತೆ. ಈ 1 ವರ್ಷ ಈ ರೀತಿಯಲ್ಲಿ ದರ್ಶನ್ಗೆ ಗ್ರಹಣದ ಛಾಯೆ ಆವರಿಸಿದ್ದಂತೂ ಸುಳ್ಳಲ್ಲ. ಇನ್ನು 1 ವರ್ಷ ಆದಮೇಲೆ ಏನೇನು ಕತೆಗಳು ಹುಟ್ಕೊಳ್ಳುತ್ತೆ ಅಂತಲೂ ಗೊತ್ತಿಲ್ಲ. ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.